ಏಪ್ರಿಲ್ 1ರಿಂದ 2026-27ರ ಹೊಸ ಹಣಕಾಸು ವರ್ಷ ಶುರುವಾಗ್ತಿದೆ. ಏಪ್ರಿಲ್ 1ರಿಂದ ಪಾನ್ ಕಾರ್ಡ್ಗಳು, ಎಟಿಎಂ ಹಿಂಪಡೆಯುವಿಕೆ ಶುಲ್ಕಗಳು ಮತ್ತು ರೈಲು ಟಿಕೆಟ್ ರದ್ದತಿಯಿಂದ ಹಿಡಿದು ಸಂಬಳದವರೆಗೆ ಎಲ್ಲವೂ ಬದಲಾಗುತ್ತೆ. ಮೊದಲಿಗೆ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಸುಮಾರು 65 ವರ್ಷ ಹಳೆಯದಾದ 1961ರ ಕಾನೂನನ್ನು ರದ್ದುಗೊಳಿಸಲಾಗಿದೆ. ಈಗ ಈ ಹೊಸ ಆದಾಯ ತೆರಿಗೆ ಜಾರಿಯಾಗ್ತಿದೆ. ಫೈಲಿಂಗ್ ಪ್ರಕ್ರಿಯೆ ಸರಳೀಕರಿಸಲಾಗುತ್ತೆ ಮತ್ತು ತ್ವರಿತಗೊಳಿಸಲಾಗುತ್ತೆ. ಹೆಚ್ಚುವರಿಯಾಗಿ ತೆರಿಗೆ ಮೌಲ್ಯಮಾಪನ ಮತ್ತು ಸೂಚನೆ ಪ್ರಕ್ರಿಯೆ ಸಂಪೂರ್ಣವಾಗಿ ಡಿಜಿಟಲ್ ಮತ್ತು ಪಾರದರ್ಶಕವಾಗಿರುತ್ತೆ. ಹೊಸ ಕಾರ್ಮಿಕ ಸಂಹಿತೆ ಮತ್ತು ಆದಾಯ ತೆರಿಗೆ ಕಾಯ್ದೆ ಏಪ್ರಿಲ್ 1ರಿಂದ ಸ್ಯಾಲರಿ ಸ್ಲಿಪ್ ಅನ್ನು ಬದಲಾಯಿಸುತ್ತೆ. ಮೂಲ ವೇತನ ಈಗ ಒಟ್ಟು ಸಿಟಿಸಿಯ ಕನಿಷ್ಠ 50% ಆಗಿರಬೇಕು. ಇದರ ಪ್ರಯೋಜನ ಅಂದ್ರೆ ನಿಮ್ಮ ಪಿಎಫ್ ಮತ್ತು ಗ್ರಾಚ್ಯುಟಿ ನಿಮ್ಮ ಮೂಲ ವೇತನವನ್ನ ಅವಲಂಬಿಸಿರುತ್ತೆ. ಪರಿಣಾಮವಾಗಿ ನಿಮ್ಮ ನಿವೃತ್ತಿ ಕಾರ್ಪಸ್ ಮತ್ತು ಪಿಎಫ್ ನಿಧಿ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಆದರೆ ಟೇಕ್ ಹೋಮ್ ಸಂಬಳ ಸ್ವಲ್ಪ ಕಡಿಮೆ ಇರಬಹುದು, ಯಾಕಂದ್ರೆ ಹೆಚ್ಚಿನ ಪಿಎಫ್ ಕೊಡುಗೆಯನ್ನ ಕಡಿತಗೊಳಿಸಲಾಗುತ್ತೆ. ಇನ್ನು ಪ್ಯಾನ್ ಕಾರ್ಡ್ ಮಾರ್ಚ್ 31ರ ಒಳಗೆ ಆಧಾರ್ ಮತ್ತು ಪಾನ್ ಕಾರ್ಡ್ ನಲ್ಲಿನ ದೋಷ ಸರಿಪಡಿಸ್ತಾ ಇದ್ರೆ ಏಪ್ರಿಲ್ 1ರಿಂದ ನಿಮ್ಮ ಪ್ಯಾನ್ ನಿಷ್ಕ್ರಿಯಗೊಳ್ಳುತ್ತೆ. ಮುಖ್ಯವಾಗಿ ಹೊಸ ಪ್ಯಾನ್ ಪಡೆಯೋಕೆ ಅಥವಾ ಅದರಲ್ಲಿ ಯಾವುದೇ ಬದಲಾವಣೆ ಅಥವಾ ತಿದ್ದುಪಡಿಗಳನ್ನ ಮಾಡೋಕೆ ಇನ್ಮುಂದೆ ಆಧಾರ್ ಮಾತ್ರ ಸಾಕಾಗೋದಿಲ್ಲ. ಗುರುತು ಅಥವಾ ವಿಳಾಸದ ಪುರಾವೆಯಂತಹ ಹೆಚ್ಚುವರಿ ದಾಖಲೆಗಳನ್ನ ಒದಗಿಸಬೇಕಾಗುತ್ತೆ. ವಹಿವಾಟು ಮಿತಿಗಳಲ್ಲಿ ಕೆಲ ಬದಲಾವಣೆಗಳನ್ನ ಮಾಡಲಾಗಿದೆ. ಉದಾಹರಣೆಗೆ 20 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಆಸ್ತಿಯನ್ನ ಖರೀದಿ ಮಾಡಿದ್ರೆ ಪ್ಯಾನ್ ಕಾರ್ಡ್ ಒದಗಿಸೋದು ಕಡ್ಡಾಯವಾಗಿದೆ. 20 ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ಆಸ್ತಿಯನ್ನ ಖರೀದಿ ಮಾಡಿದ್ರೆ ಪ್ಯಾನ್ ಅಗತ್ಯ ಇಲ್ಲ. ಇದಲ್ಲದೆ ವಾರ್ಷಿಕವಾಗಿ 10 ಲಕ್ಷಕ್ಕಿಂತ ಹೆಚ್ಚಿನ ನಗದು ಠೇವಣಿ ಅಥವಾ ಹಿಂಪಡೆಯುವಿಕೆಗೆ ಪ್ಯಾನ್ ಒದಗಿಸಬೇಕಾಗುತ್ತೆ. ಹೋಟೆಲ್ ಬಿಲ್ಗಳಿಗೆ ಪ್ಯಾನ್ ಮಿತಿಯನ್ನ 50,000ದಿಂದ 1 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಇದರರ್ಥ ನೀವು ಇನ್ಮುಂದೆ 1 ಲಕ್ಷದವರೆಗಿನ ಬಿಲ್ಗಳಿಗೆ ಪ್ಯಾನ್ ಅನ್ನ ತೋರಿಸಬೇಕಾಗಿಲ್ಲ ಮತ್ತು ಬಿಲ್ 1 ಲಕ್ಷ ಮೀರಿದ್ರೆ ಪ್ಯಾನ್ ಕಡ್ಡಾಯ ಆಗುತ್ತೆ. ಕಾರುಗಳಿಗೂ ಕೂಡ ಒಂದು ಪ್ರಮುಖ ಬದಲಾವಣೆ ಮಾಡಲಾಗ್ತಿದೆ. 5 ಲಕ್ಷಕ್ಕಿಂತ ಹೆಚ್ಚಿನ ಬೆಲೆಯ ಕಾರುಗಳು ಅಥವಾ ಪ್ರೀಮಿಯಂ ಬೈಕ್ಗಳಿಗೆ ಪ್ಯಾನ್ ಕಡ್ಡಾಯ ಆಗಿರುತ್ತೆ. 5 ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಕಾರುಗಳಿಗೆ ಪ್ಯಾನ್ ಒದಗಿಸೋ ಅಗತ್ಯ ಇಲ್ಲ. HRAನಲ್ಲೂ ಬದಲಾವಣೆ ಇದೆ. ಇದನ್ನ ಪ್ಯಾನ್ಗೆ ಲಿಂಕ್ ಮಾಡಲಾಗಿದೆ. ಜನ ಸಾಮಾನ್ಯವಾಗಿ ತೆರಿಗೆ ತಪ್ಪಿಸೋಕೆ ನಕಲಿ ಬಾಡಿಗೆ ರಶೀದಿಗಳನ್ನ ಸಲ್ಲಿಸ್ತಾರೆ, ಆದ್ರೆ ಈಗ ಅದು ಅಸಾಧ್ಯ. ವಾರ್ಷಿಕವಾಗಿ 1 ಲಕ್ಷಕ್ಕಿಂತ ಹೆಚ್ಚಿನ ಬಾಡಿಗೆ ಪಾವತಿ ಮಾಡಿದ್ರೆ ಫಾರ್ಮ್ 124 ಅನ್ನ ಭರ್ತಿ ಮಾಡಬೇಕಾಗುತ್ತೆ. ಇದು ಮನೆ ಮಾಲೀಕರ ಪ್ಯಾನ್ ಅನ್ನ ಮಾತ್ರವಲ್ಲದೆ ಮನೆ ಮಾಲೀಕರು ಸಂಬಂಧಿನ ಅನ್ನೋದನ್ನು ಕೂಡ ಒದಗಿಸಬೇಕಾಗುತ್ತೆ. ನಕಲಿ ಬಾಡಿಗೆ ಹಕ್ಕುಗಳನ್ನ ತಡೆಗಟ್ಟೋಕೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಎಟಿಎಂಗಳಿಂದ ಹಣ ಹಿಂಪಡೆಯೋಕೆ ಯುಪಿಐ ಅನ್ನ ಬಳಸಿದ್ರೆ ಏಪ್ರಿಲ್ 1ರಿಂದ ಪ್ರತಿ ಯುಪಿಐ ಎಟಿಎಂ ವಹಿವಾಟು ನಿಮ್ಮ ಉಚಿತ ಮಾಸಿಕ ಮಿತಿಗೆ ಎಣಿಕೆಯಾಗತ್ತೆ ಅನ್ನೋದು ತಿಳಿದಿರಲಿ. ಬ್ಯಾಂಕ್ ತಿಂಗಳಿಗೆ 5 ಉಚಿತ ವಹಿವಾಟುಗಳನ್ನ ನೀಡ್ತಿದ್ರೆ ಕಾರ್ಡ್ ಬಳಸಿ 3 ಬಾರಿ ಮತ್ತು ಯುಪಿಐ ಬಳಸಿ 2 ಬಾರಿ ಹಣ ಹಿಂಪಡೆದ್ರೆ ಅಲ್ಲಿಗೆ ಮಿತಿ ಮುಗ್ದಿರತ್ತೆ. ಅದರ ನಂತರ ಪ್ರತಿ ವಹಿವಾಟಿಗೆ ಸುಮಾರು 23 ರೂಪಾಯಿ ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಭಾರತೀಯ ರೈಲ್ವೆ ತನ್ನ ಮರುಪಾವತಿ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆ ಮಾಡಿದೆ. ಕನ್ಫರ್ಮ್ ಆದ ಟಿಕೆಟ್ಗಳನ್ನು ರದ್ದುಗೊಳಿಸೋದು ಹೆಚ್ಚು ದುಬಾರಿ ಆಗಲಿದೆ. ಈ ಹಿಂದೆ ರೈಲು ನಿರ್ಗಮನಕ್ಕೆ 4 ಗಂಟೆಗಳ ಮೊದಲು ರದ್ದತಿ ಮಾಡೋದ್ರಿಂದ ಭಾಗಶಃ ಮರುಪಾವತಿ ಸಿಗ್ತಿತ್ತು. ಈ ಮಿತಿಯನ್ನ ಈಗ 8 ಗಂಟೆಗಳಿಗೆ ವಿಸ್ತರಿಸಲಾಗಿದೆ. ರೈಲು ನಿರ್ಗಮನದ 8 ಗಂಟೆಗಳ ಒಳಗೆ ಟಿಕೆಟ್ ಅನ್ನು ರದ್ದುಗೊಳಿಸಿದ್ರೆ ಯಾವುದೇ ಹಣ ಸಿಗೋದಿಲ್ಲ. 24ರಿಂದ 72 ಗಂಟೆಗಳ ಮುಂಚಿತವಾಗಿ ಟಿಕೆಟ್ ಅನ್ನು ರದ್ದುಗೊಳಿಸಿದ್ರೆ 25% ಕಡಿತ ಇರುತ್ತೆ. 8ರಿಂದ 24 ಗಂಟೆಗಳ ಮುಂಚಿತವಾಗಿ ಟಿಕೆಟ್ ಅನ್ನು ರದ್ದು ಮಾಡಿದ್ರೆ 50% ಕಡಿತ ಇರುತ್ತೆ. ನಿರ್ಗಮನಕ್ಕೆ 72 ಗಂಟೆಗಳಿಗಿಂತ ಕಡಿಮೆ ಮೊದಲು ರದ್ದುಗೊಳಿಸಿದ್ರೆ ಗರಿಷ್ಠ ಮರುಪಾವತಿ ಇರುತ್ತೆ. ಆದ್ರೆ ನಿಗದಿತ ನಿರ್ಗಮನಕ್ಕೆ 8 ಗಂಟೆಗಳ ಮೊದಲು ಟಿಕೆಟ್ ಅನ್ನು ರದ್ದು ಮಾಡಿದ್ರೆ ಏನೂ ಸಿಗೋದಿಲ್ಲ. ಇನ್ನು ಆನ್ಲೈನ್ ವಂಚನೆ ಮತ್ತು ಸಿಮ್ ಸ್ವೈಪಿಂಗ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆರ್ಬಿಐ ಭದ್ರತೆಯ ಮತ್ತೊಂದು ಲೇಯರ್ ಅನ್ನ ಸೇರಿಸಿದೆ. ಯಾವುದೇ ಡಿಜಿಟಲ್ ವಹಿವಾಟಿಗೆ 2 ಅಂಶ ದೃಢೀಕರಣ ಈಗ ಕಡ್ಡಾಯ ಆಗಿರುತ್ತೆ. ಇದರರ್ಥ ಕೇವಲ OTP ಅನ್ನ ನಮೂದು ಮಾಡೋದು ಇನ್ಮುಂದೆ ಸಾಕಾಗೋದಿಲ್ಲ. ಪಿನ್, ಫಿಂಗರ್ ಪ್ರಿಂಟ್, ಫೇಸ್ ಐಡಿ ಅಥವಾ ಸಾಧನ ಪರಿಶೀಲನೆಯಂತಹ ಬಯೋಮೆಟ್ರಿಕ್ ಗಳಂತಹ ಪರಿಶೀಲನೆ ಮತ್ತೊಂದು ಪದರ ಸೇರಿಸಬೇಕಾಗುತ್ತೆ. ಬ್ಯಾಂಕ್ ಭದ್ರತಾ ಲೋಪದಿಂದಾಗಿ ವಂಚನೆ ಸಂಭವಿಸಿದ್ದಲ್ಲಿ ಮರುಪಾವತಿ ಪ್ರಕ್ರಿಯೆ ಸರಳಗೊಳಿಸಲಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮತ್ತು ವ್ಯಾಪಾರ ಮಾಡೋರಿಗೆ ಏಪ್ರಿಲ್ 1ರಿಂದ 2 ಪ್ರಮುಖ ಬದಲಾವಣೆಗಳು ಬರಲಿವೆ. ಮೊದಲನೇದು ಮರು ಖರೀದಿಗಳ ಮೇಲಿನ ತೆರಿಗೆ. ಇಲ್ಲಿವರೆಗೆ ಕಂಪನಿಗಳಿಂದ ಷೇರು ಮರು ಖರೀದಿಗಳನ್ನ ಲಾಭಾಂಶ ಅಂತ ಪರಿಗಣಿಸಲಾಗ್ತಿತ್ತು, ಆದ್ರೆ ಈಗ ಅವುಗಳನ್ನ ಬಂಡವಾಳ ಲಾಭ ಅಂತ ಪರಿಗಣಿಸಲಾಗುತ್ತೆ. ಇದು ಪ್ರವರ್ತಕರು ಮತ್ತು ಹೂಡಿಕೆದಾರರ ಮೇಲೆ ಅವರ ಆದಾಯದ ಆಧಾರದ ಮೇಲೆ 22%ರಿಂದ 30% ತೆರಿಗೆಗೆ ಕಾರಣ ಆಗಬಹುದು. ಎರಡನೇದಾಗಿ F&O ವ್ಯಾಪಾರ ಹೆಚ್ಚು ದುಬಾರಿಯಾಗುತ್ತೆ. ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ವ್ಯಾಪಾರಿಗಳಿಗೆ STT
ಅಂದ್ರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಹೆಚ್ಚಿಸಲಾಗಿದೆ. ಫ್ಯೂಚರ್ಸ್ ಮೇಲಿನ ತೆರಿಗೆಯನ್ನ 0.02ರಿಂದ %0.05ಕ್ಕೆ ಹೆಚ್ಚಿಸಲಾಗಿದೆ. ಆಪ್ಷನ್ಸ್ ಮೇಲಿನ ತೆರಿಗೆಯನ್ನ %0.1ರಿಂದ %0.15ಕ್ಕೆ ಹೆಚ್ಚಿಸಲಾಗಿದೆ. ಅಂದರೆ ಪ್ರತಿ ವಹಿವಾಟಿನಲ್ಲೂ ನಿಮ್ಮ ವೆಚ್ಚಗಳು ಹೆಚ್ಚಾಗುತ್ತೆ. ಮತ್ತೊಂದು ಪ್ರಮುಖ ಬದಲಾವಣೆ ಅಂದ್ರೆ ನೀವೀಗ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿಕೊಂಡು ಆದಾಯ ತೆರಿಗೆ ಪಾವತಿಸಲು ಸಾಧ್ಯವಾಗುತ್ತೆ. ಆದರೂ ಸಂಸ್ಕರಣಾ ಶುಲ್ಕದ ಬಗ್ಗೆ ಜಾಗರೂಕರಾಗಿರಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.